ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ ಎಲ್ಲರೂ. ಇವತ್ತು ಆ್ಯಕ್ಚುಲಿ ಗುರು ಪೌರ್ಣಿಮೆ ಇತ್ತಲ್ವಾ, ಸೊ ಅದಕ್ಕೋಸ್ಕರ ಅದು ಮಠಕ್ಕೆ ಹೋಗ್ಬೇಕಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬಾ ಮಳೆ ಇತ್ತು, ಏನಕ್ಕಾದರೂ ಹೊರಡುವ ಅಂತ ಹೇಳಿ ಅನ್ನಿಸ್ತು ಸ್ಟಾರ್ಟಿಂಗು. ಬಟ್ ದೇವಸ್ಥಾನಕ್ಕೆ ಹೋದ್ಮೇಲೆ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದಿರೋದಕ್ಕೂ ಸಾರ್ಥಕ ಆಯಿತು ಅನ್ನೋ ಥರ ಫೀಲ್ ಇತ್ತು. ತುಂಬಾ ಚೆನ್ನಾಗಿತ್ತು ಸೆಲೆಬ್ರೇಷನ್ ಎಲ್ಲ, ಗುರು ಪೌರ್ಣಿಮೆ ಸೆಲೆಬ್ರೇಷನ್. ಒಂದು ಬ್ಯೂಟಿಫುಲ್ ಆಗಿರುವಂತಹ ದೇವಸ್ಥಾನನ ತೋರಿಸ್ಲಿಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ, ನಿಮ್ಗೆ ಏನು ಅನ್ನಿಸ್ತೋ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ನೋಡ್ತಿರೋ ನನ್ನ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ಗುರು ಪೌರ್ಣಿಮೆ ಶುಭಾಶಯಗಳು. ಆ್ಯಂಡ್ ನೀವೆಲ್ಲ ಹೇಗೆ ಗುರು ಪೌರ್ಣಿಮೆಯನ್ನು ಆಚರಿಸಿದ್ರಿ ಅನ್ನೋದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಗುರು ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತ ಕೂಡ ಕರೀತಾರೆ. ಆಥರ್ ಆಫ್ ಮಹಾಭಾರತ ವೇದವ್ಯಾಸ ಅವರ ಜನ್ಮದಿನದ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ಗುರು ಪೂರ್ಣಿಮೆಯನ್ನು ಆಚರಿಸ್ತಾರೆ ಅನ್ನೋದನ್ನು ಓದಿರೋ ನೆನಪು ನನಗೆ. ಜಗತ್ತಿನ ಮಹಾನ್ ಗುರುಗಳೆಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ವಿ. ದ್ವಾರಕಮಾಯಿ ಮಠ ಶ್ರೀ ಸಾಯಿ ಮುಖ್ಯ ಪ್ರಾಣ ದೇವಸ್ಥಾನ. ಇಲ್ಲಿ ಆ್ಯಕ್ಚುಲಿ ಪ್ರತಿ ವರ್ಷ ಇದೇ ರೀತಿಯಾಗಿ ವಿಜೃಂಭಣೆಯಿಂದ ಗುರು ಪೂರ್ಣಿಮೆಯನ್ನು ಆಚರಿಸ್ತಾರೆ. ಸತತವಾಗಿ 3 ದಿನಗಳ ಕಾಲ ಈ ರೀತಿಯಾದಂತಹ ಸಂಭ್ರಮಾಚರಣೆಯಿಂದ ಸಾಯಿಬಾಬಾ ಗುರುಗಳ ಆಶೀರ್ವಾದವನ್ನು ಪಡೆಯಬಹುದು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಜೀವನದುದ್ದಕ್ಕೂ ಜ್ಞಾನದ ಬೆಳಕನ್ನು ಮೂಡಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರುವಂತಹ ನನ್ನ ಎಲ್ಲ ಪ್ರೀತಿಯ ಶಿಕ್ಷಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಆ್ಯಂಡ್ ಈ ವಿಡಿಯೋ ನಮ್ಮ ಸರಿ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳುವಂತಹ ಪ್ರತಿಯೊಬ್ಬ ಗುರುಗಳಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಎಲ್ಲರ ಜೀವನದಲ್ಲೂ ಗುರುಗಳ ಆಶೀರ್ವಾದ ಇರಲಿ, ಆ್ಯಂಡ್ ಆ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಜ್ಞಾನದ ಬೆಳಕನ್ನು ಹೆಚ್ಚಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.